ದಿನ ರಾಜನ ಮಗ ಅವನು ಇತ್ತೀಚೆಗಷ್ಟೇ ಯೌವನಕ್ಕೆ ಕಾಲಿಟ್ಟಿರ್ತಾನೆ. ಅವನು ಬೇಟೆ ಆಡಬೇಕಂತ ಏಕಾಂಗಿಯಾಗಿ ಕಾಡಿಗೆ ಹೋಗ್ತಾನೆ. ಅವನು ಕಾಡಿನ ಒಳ ಹೊಕ್ಕಾಗ ಅವನಿಗೆ ಒಂದು ಸಿಂಹದ ಗರ್ಜನೆ ಕೇಳುತ್ತೆ. ಸಿಂಹದ ಧ್ವನಿಯನ್ನ ಕೇಳಿ ಭಯಗೊಂಡಂತಹ ರಾಜಕುಮಾರ ಕುದುರೆಯಿಂದ ಇಳಿದು ಓಡ್ ಹೋಗಿ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಂತಾನೆ. ಆಗ ಮರವನ್ನು ಏರಿದಾಗ ಆ ಸಿಂಹವು ಆ ಮರದ ಬಳಿಗೆ ಬರುತ್ತೆ. ಆಗ ರಾಜಕುಮಾರ ಮರದ ಮೇಲೆ ಏರಿ ನೋಡಿದಾಗ ಅಲ್ಲಿ ಒಂದು ಕರಡಿ ಸಮೇತ ಕುಳಿತಿರುತ್ತೆ. ಇದನ್ನು ಕಂಡು ರಾಜಕುಮಾರ ತರತರ ನಡುಗಲಾರಂಭಿಸ್ತಾನೆ. ಅವನ ಭಯಭೀತಿಯನ್ನ ಕಂಡಂತ ಕರಡಿ ಹೇಳುತ್ತೆ, ಭಯ ಪಡಬೇಡ ರಾಜಕುಮಾರ, ನೀನ್ ನನ್ನ ಬಳಿ ಬಂದಿದ್ದೀಯ. ನಿನ್ನ ಜೀವಕ್ಕೆ ಏನೂ ಆಗದಂತೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ. ಈಗ ಯಾವುದೇ ಭಯ ಪಡದೆ ವಿಶ್ರಾಂತಿಯನ್ನ ತೆಗೆದುಕೋ ಅಂತ ಹೇಳುತ್ತೆ. ಸ್ವಲ್ಪ ಸಮಯದ ನಂತರ ಕರಡಿ ಮತ್ತೆ ಹೇಳುತ್ತೆ, ಈಗ ರಾತ್ರಿ ಆಗ್ತಾ ಇದೆ, ಈಗ ನಾವಿಬ್ಬರು ಒಬ್ರನ್ನೊಬ್ರು ನೋಡ್ಕೊಬೇಕಾಗಿದೆ. ಆದ್ದರಿಂದ ಅರ್ಧ ರಾತ್ರಿವರೆಗೂ ನೀನು ಮಲ್ಕೋ, ನಾನು ನಿನ್ನನ್ನು ಪೆಹರೆ ಕಾಯ್ತೇನೆ. ಹಾಗೆ ಅರ್ಧ ರಾತ್ರಿ ಕಳೆದ ನಂತರ ನಾನು ಮಲ್ಕೊಂತೀನಿ, ಆವಾಗ ನೀನು ಪೆಹರೆ ಕಾಯಿ ಅಂತ ಹೇಳುತ್ತಾನೆ. ಕರಡಿಯ ಮಾತಿಗೆ ಸಂತೋಷದಿಂದ ಒಪ್ಪಿಕೊಂಡಂತ ರಾಜಕುಮಾರ ನೆಮ್ಮದಿಯಿಂದ ಮಲಗಲಾರಂಭಿಸ್ತಾನೆ ಮತ್ತು ಕರಡಿ ಬೇರೆ ಕಾಯಲು ಆರಂಭಿಸುತ್ತೆ. ಆಗ ಮರದ ಕೆಳಗೆ ನಿಂತಂತ ಸಿಂಹ ಕರಡಿಯೊಂದಿಗೆ ಮಾತನಾಡುತ್ತೆ. ಆಗ ಸಿಂಹ ಕರಡಿಗೆ ಹೇಳುತ್ತೆ, ಗೆಳೆಯ, ನೀನ್ ಯಾಕೆ ಅಜ್ಞಾನಿ ತರ ವರ್ತಿಸ್ತಿದ್ಯಾ? ಈ ಮನುಷ್ಯ ಯಾವಾಗ ನಮ್ಮ ಪರವಾಗಿದ್ದಾರೆ? ಇವ್ರು ಯಾವಾಗಲೂ ನಮ್ಮನ್ನ ಭಕ್ಷಿಸ್ತಿದ್ದಾರೆ, ನಮ್ಮನ್ನು ಬೇಟೆ ಆಡ್ತಿದ್ದಾರೆ. ನಾವು ಕಾಡಿನ ಜೀವಿಗಳು, ನಮಗೆ ಯಾಕೆ ಈ ಶತ್ರುಗಳನ್ನ ರಕ್ಷಿಸುವ ಹಣೆಬರ? ನೀನು ಒಂದು ಕೆಲಸ ಮಾಡು, ಅವನ್ನ ಕೆಳಗಡೆ ಹಾಕ್ಬಿಡು, ನಾವಿಬ್ರು ಸೇರಿ ಅವನ್ನ ತಿಂದು ನಮ್ಮ ಹಸುವನ್ನ ನಿಗಿಸ್ಕೊಳ್ಳೋಣ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಗೆಳೆಯ ಅಂತ ಕರಡಿಗೆ ಸಿಂಹ ಹೇಳುತ್ತೆ. ಆಗ ಕರಡಿ ಸಿಂಹಕ್ಕೆ ಹೇಳುತ್ತೆ, ಕೇಳು ಅಜ್ಞಾನಿ ಸಿಂಹ, ಒಬ್ಬ ರಾಜ ಒಂದು ಹುಲಿನ ಕೊಂದ್ರೆ ಎಷ್ಟು ಪಾಪವೋ, ಒಬ್ಬ ಮನುಷ್ಯ ಒಂದು ಮರವನ್ನು ಕಡಿದ್ರೆ ಎಷ್ಟು ಪಾಪವೋ, ಒಬ್ಬ ಶಿಷ್ಯ ಗುರುವಿಗೆ ಒಂದು ಸುಳ್ಳನ್ನು ಹೇಳಿದ್ರೆ ಎಷ್ಟು ಪಾಪವೋ, ಹಾಗೆ ಒಬ್ಬ ಶರಣಾಗಿ ಬಂದವನಂಗೆ ವಿಶ್ವಾಸ ದ್ರೋಹವನ್ನು ಮಾಡಿದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಪಾಪ. ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ನಾನು ಈ ರಾಜಕುಮಾರನ ರಕ್ಷಿಸ್ತೇನೆ ಅಂತ ಹೇಳ್ಬಿಟ್ಟು ಕರಡಿ ಸಿಂಹಕ್ಕೆ ಹೇಳುತ್ತೆ ಮತ್ತು ಸಿಂಹದ ಮನವಿಯನ್ನ ತಿರಸ್ಕರಿಸುತ್ತೆ. ಇದರಿಂದ ಕೋಪಗೊಂಡಂತ ಸಿಂಹವು ತನ್ನ ಕೈಗಳನ್ನ ಉಚ್ಚಲು ಶುರು ಮಾಡುತ್ತೆ. ಹಾಗೆ ಅರ್ಧರಾತ್ರಿ ಕಳೆಯುತ್ತೆ. ಈಗ ಬೇರೆ ಕಾಯುವ ಸರದಿ ರಾಜಕುಮಾರದಾಗಿರುತ್ತೆ. ಕರಡಿ ರಾಜಕುಮಾರನಿಗೆ ಹೇಳುತ್ತೆ, ಜಾಗ್ರತೆಯಿಂದ ಬೇರೆ ಕಾಯಿ ಅಂತ ತಿಳಿಸ್ಬಿಟ್ಟು ಮಲ್ಕೊಳ್ಳುತ್ತೆ. ಕರಡಿಗೆ ಮಲಗಿದ ನಂತರ ಸಿಂಹ ಮತ್ತೆ ತನ್ನ ಚಾಲಾಕಿತನದಿಂದ ರಾಜಕುಮಾರನೊಡನೆ ಮಾತನಾಡಲು ಶುರು ಮಾಡುತ್ತೆ. ಗಮನವಿಟ್ಟು ಕೇಳು ರಾಜಕುಮಾರ, ನೀನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಕರಡಿ ನನಗೆ ಹೇಳಿತ್ತು, ಸೂರ್ಯೋದಯ ಆದ ತಕ್ಷಣ ಅದು ನಿನ್ನನ್ನು ತಿನ್ನುತ್ತೆ ಅಂತ. ನೀನು ಬುದ್ಧಿವಂತನೇ ಆಗಿದ್ರೆ ನಾನು ಹೇಳಂತ ಕೆಲಸನ ಮಾಡಿ ಮುಗಿಸು. ನೀನು ಆ ಮಲಗಿರುವಂಥ ಕರಡಿಯನ್ನು ತಳ್ಳಿ ಕೆಳಗೆ ಬೀಳಿಸು, ನಾನು ಅದನ್ನು ತಿಂದು ಇಲ್ಲಿಂದ ಹೋಗ್ತೇನೆ. ಆಗ ನಿನಗೆ ನನ್ನ ಭಯವೂ ಇರಲ್ಲ, ಆ ಕರಡಿ ಭಯವೂ ಇರಲ್ಲ, ನಿನ್ನ ಜೀವ ಸುರಕ್ಷಿತವಾಗಿರುತ್ತೆ ರಾಜಕುಮಾರ ಅಂತ ಹೇಳುತ್ತೆ. ರಾಜಕುಮಾರನಿಗೆ ಆ ದುಷ್ಟ ಸಿಂಹದ ಮಾತುಗಳು ಸರಿ ಅಂತ ಅನ್ಸುತ್ತೆ.